ಅದನ್ನ ನಮ್ಮ ಕಾರ್ಯಕರ್ತರು ತಿಳಿಸಿ ಹೇಳ್ತಾರೆ. ಹೇಳೋಣ ಸರ್, ಈಗ ನೀವು ಇದುವರೆಗೂ ಸಹ ಪ್ರಜ್ವಲ್ ಹೆಸರನ್ನು ಎನ್ಡಿಎ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗಾಗ್ಲಿ ಮತ ಹಾಕಿ ಅಂತನಾಗ್ಲಿ ಜೆಡಿಎಸ್ ನಾವು ಜೊತೆ ಇದ್ದೀವಿ ಎಲ್ಲೂ ಸಹ ನೀವು ಮಾತನ್ನು ಹೇಳೋದಿಲ್ಲ. ನಾನು ನಿಮ್ಮೆಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡ್ತೀನಿ. ಮೋದಿಯವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ. ಮುಂಚೆನೆ ಹೇಳಿದೆ, ವ್ಯಕ್ತಿಗಿಂತ ನಮಗೆ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ. ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿಕೂಟ, ಅದಾದ್ಮೇಲೆ ನಮ್ಮ ಪಕ್ಷ, ಅದಾದ್ಮೇಲೆ ನಮಗೆ ದೇಶ. ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಅಂತ ಬರುತ್ತೆ. ದೇಶ ಮೊದಲು ಅಂತ ಹೇಳಿದ್ಮೇಲೆ ಇದು ಯಾವುದಕ್ಕೂ ಪ್ರಶ್ನೆ ಬರೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲೆಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲ ಲೀಡರ್ಗಳು. ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ. ಬೂತ್ಗೆ ಇಳಿದು ಮತದಾರನ ತಲುಪಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ. ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ. ಆದ್ರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ, ಪ್ರತಿಷ್ಠೆ ಆಗಿ ತಗೊಂಡಿದ್ದೀನಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎನ್ಡಿಎ ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ, ಅವ್ರಿಗೇನು ಲೀಡ್ ಬರುತ್ತೆ, ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮಾನದಂಡ ಏನು ಅಂತ ಹೇಳಿದ್ರೆ 6 ಬಾರಿ ಶಾಸಕರು, ಅವ್ರ ಸ್ವಕ್ಷೇತ್ರ, ಗಟ್ಟಿಯಾದ ಕ್ಷೇತ್ರ, ಅವ್ರ ತಂದೆ ಶಾಸಕರಾಗಿದ್ದಂಥವ್ರು, ಅವ್ರ ಕ್ಷೇತ್ರ, ಅಲ್ಲಿಗೆ ಏನು ಬರುತ್ತೆ ಅದು ಮಾನದಂಡ ಆಗಿರ್ಬೇಕು. ಅವ್ರು ಏನು ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ಟರೆ ಹಾಸನಲ್ಲೂ ಕೂಡ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಬಾರಿ ಒಳನರಸೀಪುರದಲ್ಲಿ ಎನ್ಡಿಎ ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂತ ಕೆಲಸ ಎನ್ಡಿಎ ಅಭ್ಯರ್ಥಿಗೆ ಮಾಡ್ತೀವಿ. ಮಾನದಂಡ ಕ್ಲಿಯರ್. ಇಬ್ರು ಸೇರಿ ಸರ್, ನಾವು ಈಗೆಲ್ಲ ಒಂದಲ್ಲ, ನೀವೇ ಹೇಳಿದಿರಲ್ಲ, ಎನ್ಡಿಎ ಮೈತ್ರಿಕೂಟ ಅಂದ್ಮೇಲೆ ಒಂದೇನೆ, ನಾವೆಲ್ಲ ಸೇರಿ. ಸರ್, ನಾನೀಗ ಸೋತಿರೋನು, ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ. ನಾನು ಶ್ರಮ ಹಾಕ್ಬೋದೋ ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ, ನಾನು ಸೋಲ್ಸಿರೋ ಅಂಥದ್ದು. ಹಾಗಾಗಿ ನಾನು ಇದರಲ್ಲಿ ಏನೂ ಇಲ್ಲ. ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ. ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತಿಗೆ ಹೋಗೋಂಥ ಕೆಲಸ ಮಾಡಿಲ್ಲ, ಆದರೆ ನಾನು ಬೂತ್ಗೆ ಹೋಗೋಂಥ ಕೆಲಸ ಮಾಡಿದ್ದೀನಿ. ಇದರಲ್ಲಿ ನನ್ನ ಬದ್ಧತೆ ಏನು ಅಂತ ತೋರಿಸುತ್ತೆ. ನಮ್ಮ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿದ್ದೀವಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಎನ್ಡಿಎ ಕೂಟಕ್ಕೆ ಹಾಕ್ಬೇಕು ಅನ್ನೋದು ಮತದಾರರು ಬುದ್ಧಿವಂತರಿದ್ದಾರೆ, ಅವರು ತಿಳುವಳಿಕೆ ಅಂತರಿದ್ದಾರೆ. ಹಾಸನ ಎಜುಕೇಟೆಡ್ ಜನರಿರುವಂಥ ಕ್ಷೇತ್ರ ಮತ್ತು ಪ್ರಬುದ್ಧರಿರುವಂಥ ಕ್ಷೇತ್ರ. ಹಾಗಾಗಿ ಹೆಚ್ಚು ಅದ್ರ ಬಗ್ಗೆ ನಾವು ಚರ್ಚೆ ಮಾಡದೆ ನಮ್ಮ ಎನ್ಡಿಎ ಅಭ್ಯರ್ಥಿಗೆ ಒಳನರಸೀಪುರ ಕ್ಷೇತ್ರಕ್ಕಿಂತ ಹೆಚ್ಚು ಮತವನ್ನ ಕೊಡುವಂತ ಕೆಲಸ ಮಾಡಿ. ಬಿಜೆಪಿಗೆ ಅಂತ ಕೇಳಿದೆ, ಬಿಜೆಪಿ ಅಂತ ಹೇಳಿ. ನಾನು ನಿಮ್ಗೆ ಒಂದು ಮಾಹಿತಿ ಇರಲಿ, ನಾನು ಎಲ್ಲೋ ಪ್ರೆಸ್ ಮೀಟ್ ಮಾಡಲ್ಲ, ನಾನು ಎಲ್ಲೋ ಭಾಷಣ ಮಾಡೋದಿಲ್ಲ. ನಂದೇನಿದ್ರು ಸಂಘಟನಾತ್ಮಕವಾದಂತ ಕೆಲಸ ಮಾಡುವಂತದ್ದು. ನಮ್ಮ ರಾಜ್ಯದ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ಅಲ್ಲ ರೀ, ನಾನು ಹೇಳ್ತಾ ಇರೋ ಸಿಂಪಲ್ ರೀ, ನೀವ್ ಎಷ್ಟು ಕೊಡಿಸ್ತೀರಿ ಅಂತ ಹೇಳಿದಕ್ಕೆ ಗೆದ್ದಿರೋ ಅಂತ ಅಭ್ಯರ್ಥಿನೂ ಇದ್ದಾರೆ. ನಾನು ಅವರಿಗೆ ಸಹಕಾರವನ್ನು ಕೊಡ್ಬೋದು ಹೊರತು ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ನಾನು ಜವಾಬ್ದಾರಿ ತಗೊಳ್ತಿದ್ದೆ. ಗೆದ್ದಿರೋ JDS ಅವರು. ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ. ನಾನು ಇನ್ನೂ ಅವ್ರ ಮನೆ ಬೂತು ಕೆಲಸ ಪ್ರಾರಂಭ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಯಾರು ಅಭ್ಯರ್ಥಿ ಆಗಿರೋರು. ನಾನು ಜವಾಬ್ದಾರಿ ತಗೊಂಡು ಪ್ರತಿಷ್ಠೆ ಆಗ್ತಾ ಇಟ್ಕೊಂಡಿದ್ದೀನಿ. ಒಳನರಸೀಪುರಕ್ಕಿಂತ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಅದಕ್ಕಿಂತ ಹೆಚ್ಚು ಏನೇನು ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ. ರಾಜ್ಯ ಚುನಾವಣೆ ಏನು ಬಿಜೆಪಿ ರಾಜ್ಯ ಚುನಾವಣಾ ಮುಖ್ಯಸ್ಥರು ಏನಿದ್ದಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರೆಸೆಂಟ್ ಏನಿದ್ದಾರೆ ಶಾಸಕರೇನಿದ್ದಾರೆ, ಅವರಿಗಿಂತ ತುಂಬಾ ಪ್ರಭಾವಿ, ತುಂಬಾ ಶಕ್ತಿಶಾಲಿ ನಮ್ಮ ಪ್ರೀತಮ್ ಗೌಡ್ರು ಅಂತ ಅವ್ರು ಹೇಳಿದಾರೆ. ಅಂದ್ರೆ ಅವರು ಅಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ, ನಂಬಿಕೆ ಉಳಿಸ್ಕೊಳ್ತೀರಾ ಅಂತ ಸರ್? ಹಾಸನ ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತದ್ದು, ನನ್ನ ಮೇಲೆ ವಿಶ್ವಾಸ ಇಟ್ಟಿರುವಂತದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಎಲೆಕ್ಷನ್ ಆಗಿರುತ್ತೆ ಪಾಪ, ಅದು ಬೇರೆ. ಇವತ್ತಿರೋದು ಲೋಕಸಭಾ ಚುನಾವಣೆ, ಪಾಪ ಅವ್ರಿಗೆ ಗೊಂದಲ ಮಾಡೋದು ಬೇಡ. 28 ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು? ಒಳನರಸೀಪುರ. ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ನಂಬಿಕೆ ಉಳಿಸ್ಕೊಳ್ಳಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಎನ್ಡಿಎ
ಈ ಹಿಂದೆ ತಮ್ಮ ಮೇಲೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಬೇಸ್ಡ್ ನೀವು ಬಂದಿದ್ದೀರಿ ಅಂತೇಳಿ ಒಂದು ಸುದ್ದಿ ಇದೆ ಸರ್. ನೀವೇನ್ ಹೇಳ್ತೀರಿ ಸರ್? ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ಏನು ನಾನು ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ, ನಾನು ಮನೇಲಿ ಕೂರೋಂಥವನು. ಇದು ಇಡೀ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತು, ಜಿಲ್ಲೆ ಜನಕ್ಕೆ ಗೊತ್ತು, ರಾಜ್ಯದ ಜನಕ್ಕೆ ಗೊತ್ತು. ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನಲ್ಲ. ನಾನು ನರೇಂದ್ರ ಮೋದಿಯವರ ಅಭಿಮಾನಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿ ಇದೆ.